ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಡಾಕ್ಟರ್ ವಿಭಾಶ್ರೀ ಜಿಎನ್. ಶ್ರೀ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷ ದ್ವಾದಶಿ ಪುನರ್ವಸು ನಕ್ಷತ್ರ ದಿನಾಂಕ 28/2/2026 ಶನಿವಾರ. ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ. ಮುಖ್ಯಾಂಶಗಳು. ಶಾಸಕರಿಂದ ಸುದ್ದಿಗೋಷ್ಠಿ. ಸುದ್ದಿಯ ವಿವರ. ಕ್ಷೇತ್ರದ ಅರಣ್ಯ ಸಮಸ್ಯೆ ಹಾಗೂ ಮಾನವ ಪ್ರಾಣಿ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಫೆಬ್ರವರಿ 28ರಂದು ಬಾಳೆಹೊನ್ನೂರಿನಲ್ಲಿ ರೈತರು ಹಾಗೂ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ಶಾಸಕ ಟಿಡಿ ರಾಜೇಗೌಡ ಹೇಳಿದರು. ಪಟ್ಟಣದ ಶಾಸಕರ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಾರಾಯಣಗುರು ಸಮುದಾಯ ಭವನದಲ್ಲಿ ಮಧ್ಯಾಹ್ನ 2:30ರಿಂದ ಸಭೆ ನಡೆಯಲಿದೆ. ಪ್ರಶ್ನೆ ಕೇಳುವವರು ಮುಂಚಿತವಾಗಿ ಲಿಖಿತ ರೂಪದಲ್ಲಿ ನೀಡಬೇಕು ಎಂದು ಹೇಳಿದರು. ಇತ್ತೀಚಿನ ದಿನದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಹೆಚ್ಚುತ್ತಿದ್ದು, ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಕಾರ್ಯಪ್ರವೃತ್ತವಾಗಿದೆ. ಬಾಳೆಹೊನ್ನೂರು ಸಮೀಪ ಇತ್ತೀಚೆಗೆ ಕಾಡಾನೆ ತುಳಿತಕ್ಕೆ ಒಳಗಾದ ಮಹಿಳೆ ಸಾವನ್ನಪ್ಪಿದ್ದು, ದಿನವಿಡೀ ಶವ ಇಟ್ಟುಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ರಾಜಕೀಯ ಲಾಭ ಪಡೆಯಲು ಗೊಂದಲ ಸೃಷ್ಟಿ ಮಾಡಿದೆ. ಮೃತ ಕುಟುಂಬಸ್ಥರು ಶವ ಕೊಂಡೊಯ್ಯಲು ಸಿದ್ಧರಾಗಿದ್ದರೂ ಮಾಜಿ ಶಾಸಕ ಡಿಎನ್ ಜೀವರಾಜ್ ಮತ್ತು ಜೆಡಿಎಸ್ ಮುಖಂಡ ಸುಧಾಕರ ಶೆಟ್ಟಿಯವರ ಕುತಂತ್ರದಿಂದ ಸಾಮಾನ್ಯ ಜನರು ತೊಂದರೆ ಅನುಭವಿಸುವಂತಾಯಿತು. ಸಾವಿನ ಮನೆಯಲ್ಲಿ ರಾಜಕೀಯದ ಅಗತ್ಯವಿರಲಿಲ್ಲ. ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ತಾಳ್ಮೆಯಿಂದ ಇದ್ದರೂ ರಾಜಕೀಯ ಪ್ರೇರಿತ ಗುಂಡಾಗಳು ಪರಿಸ್ಥಿತಿ ಹದಗೆಡಿಸಿ ಗಲಭೆ ಸೃಷ್ಟಿಸುವಂತಾಯಿತು ಎಂದರು. 100 ಬೆಡ್ ಆಸ್ಪತ್ರೆ ನಿರ್ಮಾಣಕ್ಕೆ ಹಾಗೂ ಸಾರಿಗೆ ಸಂಸ್ಥೆ ಡಿಪೋ ವಿಚಾರದಲ್ಲಿ ಜೀವರಾಜ್ ಶಾಸಕರಾಗಿದ್ದಾಗ ಕನಿಷ್ಠ ಜಾಗ ಹುಡುಕಲು ಆಗಲಿಲ್ಲ. ಈಗ ನಿರ್ಮಾಣವಾಗುತ್ತಿರುವ ಆಸ್ಪತ್ರೆ ಡಿಪೋಗೆ ಅಡ್ಡಗಾಲು ಹಾಕುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎಂ ರಮೇಶ್ ಭಟ್, ವಕ್ತಾರ ಉಮೇಶ್ ಬುದುವಾಳ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ತ್ರಿವೇಣಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್.ಕೆ. ದಿನೇಶ್ ಹೆಗ್ಡೆ, ಮುಖಂಡರಾದ ಕೆಆರ್ ವೆಂಕಟೇಶ್, ದಿನೇಶ್ ಶೆಟ್ಟಿ, ಪೂರ್ಣಿಮಾ ಸಿದ್ದಪ್ಪ, ಶಕೀಲಾ ಗುಂಡಪ್ಪ ಇದ್ದರು. ಪಟ್ಟಣದ ಕಲ್ಯಾಣ ಮಂಟಪವೊಂದರಲ್ಲಿ ಶುಕ್ರವಾರ ನಿಗದಿಯಾಗಿದ್ದ ಮದುವೆ ಮಂಟಪದಲ್ಲಿ ವಧು ನಿರಾಕರಿಸಿ ಮದುವೆ ರದ್ದಾದ ಘಟನೆ ನಡೆದಿದೆ. ಮೆಣಸೆ ಗ್ರಾಮ ಪಂಚಾಯಿತಿಯ ಮಸಿಗೆಯವರನೊಂದಿಗೆ ಬಾಳೆಹೊನ್ನೂರಿನ ವಧು ವಿವಾಹ ನಿಶ್ಚಯವಾಗಿತ್ತು. ಮಂಟಪದಲ್ಲಿ ತಗಾದೆ ತೆಗೆದ ವಧು ವರನ ಬಗ್ಗೆ ವಧುವಿಗೆ ಬಂದ ಅನಾಮಧೇಯ ಪತ್ರದಿಂದ ಮದುವೆಯಾಗಲು ನಿರಾಕರಿಸಿದ್ದು, ಮಹಿಳಾ ಸಹಾಯವಾಣಿ ಸಿಬ್ಬಂದಿಯೊಂದಿಗೆ ತೆರಳಿದರು. ಈ ಸಂದರ್ಭದಲ್ಲಿ ಕಲ್ಯಾಣ ಮಂಟಪದಲ್ಲಿ ಮಾತಿನ ಚಕಮಕಿ ನಡೆದಿದ್ದು, ಬಿಗುವಿನ ವಾತಾವರಣ ಉಂಟಾಗಿತ್ತು. ವಧುವಿಗೂ ವಿಚ್ಛೇದನವಾಗಿದ್ದು 9 ವರ್ಷದ ಮಗನಿದ್ದಾನೆ. ಇದಕ್ಕೂ ಮೊದಲೇ ವಧು ಪೊಲೀಸ್ ವರಿಷ್ಠಾಧಿಕಾರಿ, ಸಿಡಿಪಿಒ ಹಾಗೂ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ದೂರು ನೀಡಿದ್ದಳು ಎನ್ನಲಾಗಿದೆ. ವಿವಾಹ ಸಮಾರಂಭಕ್ಕೆ ಆಗಮಿಸುತ್ತಿದ್ದ ಬಂಧುಗಳು ಬಂದ ದಾರಿಗೆ ಸುಂಕವಿಲ್ಲ ಎಂದು ವಾಪಸ್ಸಾಗಿದ್ದಾರೆ. ಪಟ್ಟಣದ ಭಾರತೀ ಬೀದಿಯ ದಾಕ್ಷಾಯಿಣಿ ಸುಬ್ಬಣ್ಣ ಶ್ರೇಷ್ಠಿ 81 ವರ್ಷ ಗುರುವಾರ ನಿಧನರಾದರು. ಇವರಿಗೆ ಉದ್ಯಮಿ ಬನಾನಾ ಚಿಪ್ಸ್ ಮಾಲೀಕ ಪುತ್ರರಾದ ವೀರೇಶ ಶ್ರೇಷ್ಠಿ, ರಾಜು ಶ್ರೇಷ್ಠಿ ಸೇರಿದಂತೆ 3 ಪುತ್ರರು ಹಾಗೂ ಪುತ್ರಿ ಇದ್ದಾರೆ. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.